ಪ್ರಥಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಒಂದು ಗುಡ್ ನ್ಯೂಸ್ ಎಲ್ಲರಿಗೂ ಕೂಡ ಇರತಕ್ಕಂಥದ್ದು. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಿನ್ನೆ ಒಂದು ಪತ್ರಿಕಾ ಪ್ರಕಟಣೆಯನ್ನ ನೀಡಲಾಗಿದೆ. ಅದರಲ್ಲಿ ಏನಿದೆ ಅಂತಂದ್ರೆ, ಇನ್ನು ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು 10,611 ಖಾಲಿ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡತಕ್ಕಂಥದಕ್ಕೆ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಈ ಅರ್ಜಿಗಳನ್ನ ಅಂದ್ರೆ ಇದೇ ತಿಂಗಳೇ ಅರ್ಜಿಗಳನ್ನ ಆಹ್ವಾನಿಸಲಾಗುತ್ತೆ. ಪರೀಕ್ಷೆಗಳನ್ನು ಕೂಡ ನಡೆಸಲಾಗುತ್ತೆ. ಆಮೇಲೆ ಅದರ ಹುದ್ದೆಗಳ ಸಂಖ್ಯೆ ಎಷ್ಟಿದೆ, ಯಾವ ಯಾವ ಜಿಲ್ಲೆಗಳಿಗೆ ಮತ್ತು ಕೇಡರ್ಗಳಿಗೆ ಎಷ್ಟು ಹುದ್ದೆಗಳಿದಾವೆ, ಮತ್ತು ಇದರ ಅರ್ಹತೆ ಏನು, ಇದರ ನೇಮಕಾತಿ ವಿಧಾನ ಹೇಗಿರುತ್ತೆ, ಸಿಲಬಸ್ ಏನು, ವೃಂದಗಳಿಗೆ ತಕ್ಕಂತೆ ಯಾವ ರೀತಿಯ ಮಾನದಂಡಗಳನ್ನು ಹೊಂದಬೇಕಾಗುತ್ತೆ, ಆಮೇಲೆ ಇದರ ಅರ್ಜಿಗಳನ್ನು ಸಲ್ಲಿಸುವಂತಹ ದಿನಾಂಕಗಳು ಯಾವುದು, ಆಮೇಲೆ ಏಜ್ ಲಿಮಿಟ್ ಏನು, ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನಾಗಿರಬೇಕು, ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತೇನೆ. ಅದಕ್ಕೂ ಮುಂಚೆ ಈ ಒಂದು ಪೇಜ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಒಂದು ಸಾರಿ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿಬಿಡಿ. ಆತ್ಮೀಯ ವೀಕ್ಷಕರೇ, ಈ ಹುದ್ದೆಗಳು ಪದವೀಧರ ಪ್ರಾಥಮಿಕ ಶಿಕ್ಷಕ ಹುದ್ದೆಗಳು. ಇತ್ತೀಚೆಗೆ ಗೋರ್ಮೆಂಟ್ನಲ್ಲಿ ಅಂದ್ರೆ ಮುಂಚೆ ಇದ್ದಂತೆ ಶಿಕ್ಷಕ ಹುದ್ದೆಗಳನ್ನ ಈಗ ವಿಭಜನೆಯನ್ನ ಮಾಡಲಾಗಿದೆ. ಅದರಲ್ಲಿ ಬೇರೆ ಬೇರೆ ಹಂತಗಳು, ಪ್ರೈಮರಿ, ಸೆಕೆಂಡರಿ ಅಂತ ಏನಿರುತ್ತಲ್ಲ, ಈಗ ಹೊಸದಾಗಿ AGT ಅಂತ ಬಂದಿದೆ. ಅಂದ್ರೆ 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೊಸ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಪ್ರೈಮರಿ ಟೀಚರ್ಸ್ ಬೇರೆ, 1ರಿಂದ 5ನೇ ತರಗತಿ ಟೀಚರ್ಸ್ ಬೇರೆ, 6ರಿಂದ 8ನೇ ತರಗತಿಯ ಟೀಚರ್ಸ್ ಬೇರೆ, ಮತ್ತೆ 9, 10 ಟೀಚರ್ಸ್ನ ಬೇರೆ. ಇದಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಸಾರ ಈ ಒಂದು ಹೊಸ ನೇಮಕಾತಿಗಳನ್ನ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ಬಹಳಷ್ಟು ಹುದ್ದೆಗಳು ಖಾಲಿ ಇದಾವೆ. ಸುಮಾರು 10,000ಕ್ಕೂ ಹೆಚ್ಚು ಹುದ್ದೆಗಳನ್ನು ನೇಮಕ ಮಾಡ್ಕೊಳ್ತೀವಿ ಅಂತೇಳಿ ಸುಮಾರು ದಿನಗಳ ಹಿಂದಿನಿಂದಲೇ ಸರ್ಕಾರ ಒಂದು ಮಾಹಿತಿಯನ್ನ ನೀಡ್ತಾ ಇತ್ತು. ಅದಕ್ಕೆ ಈಗ ಒಂದು ಕಾಲ ಕೂಡು ಬಂದಿದೆ ಅಂತ ಅನ್ಸುತ್ತೆ. ಹಾಗಾಗಿ ಈ ಒಂದು ನೇಮಕಾತಿ ಅರ್ಜಿಗಳನ್ನ ಆಹ್ವಾನಿಸಲಾಗಿರ್ತಕ್ಕಂಥದ್ದನ್ನ ನೋಡ್ತೇವೆ. ಇದನ್ನ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂತ ಕರೀತಾರೆ. ಅಂದ್ರೆ AGT ಅಂತ ಕರೀತಾರೆ ಕೆಲವು ಕಡೆಗೆ ಅದನ್ನ TGT ಅಂತನೂ ಕೂಡ ಕರೀತಾರೆ. ಅದರಲ್ಲಿ 10,611 ಹುದ್ದೆಗಳಿದಾವೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಆಹ್ವಾನಿಸುವಂತದ್ದು ಯಾವಾಗ, ಅರ್ಜಿಗಳನ್ನ ಸಲ್ಲಿಸುವಂತಹ ದಿನಾಂಕವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಅದು ಮಾರ್ಚ್ 11, 2019 ಅಂದ್ರೆ ಇದೇ ತಿಂಗಳ 11ನೇ ತಾರೀಕಿನಿಂದ ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ನಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಸುವುದಕ್ಕೆ ವೆಬ್ಸೈಟ್ ಓಪನ್ ಆಗುತ್ತೆ. ಹಾಗಾಗಿ 11/3/2019 ಅರ್ಜಿಗಳನ್ನ ಆಹ್ವಾನಿಸಲಾಗುತ್ತೆ. ಅಂದ್ರೆ ಅರ್ಜಿಗಳನ್ನ ಆಹ್ವಾನಿಸುವುದಂದ್ರೆ 1 ತಿಂಗಳ ಸಮಯವನ್ನ ಕೊಡಬೇಕಾಗುತ್ತೆ ಸಾಮಾನ್ಯವಾಗಿ. ಹಾಗಾಗಿ ಏಪ್ರಿಲ್ 10, 2019 ಈ ಅರ್ಜಿಗಳನ್ನ ಸಲ್ಲಿಸುವಂತಹ ಕೊನೆಯ ದಿನಾಂಕ ಆಗಿರುತ್ತೆ. ಒಂದಿನ ಏನಾದರೂ ಕೂಡ ಫೀಸನ್ನ ಕಟ್ಟುವುದಕ್ಕೆ ಒಂದಿನ ಹೆಚ್ಚಿಗೆ ಕೊಡ್ಬೋದು. ಏಪ್ರಿಲ್ 10, 2019 ಕೊನೆಯ ದಿನಾಂಕವಾಗಿರುತ್ತೆ. ಆಮೇಲೆ ಇದರಲ್ಲಿ ಅರ್ಜಿಗಳನ್ನ ಹೇಗೆ ವೃಂದವಾರು ವಿಭಜಿಸಬೇಕು ಅಂತ, ವೃಂದವಾರು ನಮ್ಮಲ್ಲಿ 2 ವೃಂದಗಳಿದಾವೆ. ಬಹಳಷ್ಟು ಸಾರಿ ಹೇಳಿದ್ದೀನಿ. ಒಂದು ಹೈದರಾಬಾದ್ ಕರ್ನಾಟಕ ವೃಂದ, ಮತ್ತೊಂದು ಮಿಕ್ಕುಳಿದ ವೃಂದವನ್ನ ರಾಜ್ಯ ವೃಂದ ಅಂತನೂ ಕೂಡ ಕರೀತಾರೆ. ಈ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ 5,000 ಹುದ್ದೆಗಳಿಗೆ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಹೈದರಾಬಾದ್ ಕರ್ನಾಟಕ ಅಂದ್ರೆ ಒಟ್ಟು 6 ಜಿಲ್ಲೆಗಳು ಬರ್ತವೆ. ಅದರಲ್ಲಿ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ. ಇತ್ತೀಚೆಗೆ ಬಳ್ಳಾರಿಗೆ ಹರಪನಹಳ್ಳಿಯನ್ನು ಕೂಡ ಸೇರಿಸಲಾಗಿದೆ. ಈ 6 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 5,000 ಹುದ್ದೆಗಳಿಗೆ ಅರ್ಜಿಗಳನ್ನ ಆಹ್ವಾನಿಸಲಾಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನೊಂದು ಕ್ಲಾರಿಫೈ ಮಾಡಿಬಿಡ್ತೀನಿ ನಿಮಗೆ. ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ಅರ್ಜಿಗಳನ್ನ ಆಹ್ವಾನಿಸಿದ್ರೆ ಅಲ್ಲಿ ಲೋಕಲ್ ಮಾತ್ರ ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥದ್ದು ಏನು ಇಲ್ಲ. ಹೊರಗಿನವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ. ಆದರೆ ಆ 5,000 ಹುದ್ದೆಗಳಲ್ಲಿ 80% ಹುದ್ದೆಗಳನ್ನ ನೇರವಾಗಿ
ಆ ಒಂದು ನಿವಾಸಿಗಳಿಗೆ ಮೀಸಲಾಗಿಡುತ್ತೆ. ಇನ್ನು ಕೇವಲ 20% ಏನು ಉಳಿದಿರುತ್ತಲ್ಲ, ಆ 20% ಆಫ್ ದಿ ಸೀಟಲ್ಲಿ ಸ್ಟೇಟ್ನ ಯಾವುದೇ ಭಾಗದ ವಿದ್ಯಾರ್ಥಿ ಅಥವಾ ಅಭ್ಯರ್ಥಿ ಹೋಗಿ ಕಾಂಪಿಟೇಷನ್ ಅನ್ನ ಮಾಡಬಹುದು. ನಿಮಗೆ ನಂಬಿಕೆ ಇದ್ರೆ ನೀವು ಅಲ್ಲೋಗಿ ಈ ಒಂದು 20% ಅಲ್ಲಿ ನಾನು ಬರೋದಕ್ಕೆ ಸಾಧ್ಯ ಇದೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ನೀವು ಹೈದರಾಬಾದ್ ಕರ್ನಾಟಕದಲ್ಲೇ ಹೋಗಿ ಎಕ್ಸಾಮ್ ಅನ್ನ ಬರೆಯಬಹುದು. ಇದು ಹೈದರಾಬಾದ್ ಕರ್ನಾಟಕ ಕೇಡರಲ್ಲಿ ಇರ್ತಕ್ಕಂಥ 5,000 ಹುದ್ದೆಗಳು. ಇಲ್ಲಿ 80% ಫಾರ್ ದಿ ಓನ್ಲಿ ರೆಸಿಡೆನ್ಷಿಯಲ್ ಆಫ್ ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಅಂಡ್ ರಿಮೈನಿಂಗ್ 20% ಫಾರ್ ದಿ ಆಲ್ ಓವರ್ ಸ್ಟೇಟ್ ಎನಿ ಒನ್ ಕೆನ್ ಬಿ ಅಪ್ಲೈ. ಆಮೇಲೆ ಈಗ ಮಿಕ್ಕುಳಿದ ವೃಂದಕ್ಕೆ ಬರ್ತೀನಿ. ಇದರಲ್ಲಿ ರಾಜ್ಯ ಕೇಡರ್ ಅಂತ ಕರಿತೀವಿ, ಇದನ್ನ ರಾಜ್ಯ ವೃಂದ ಅಂತ ಕರೆಯಬಹುದು. ಇದರಲ್ಲಿ 5,611 ಹುದ್ದೆಗಳಿದಾವೆ. 5,611 ಹುದ್ದೆಗಳಲ್ಲಿ ಇದರಲ್ಲಿ 8% ಹೈದರಾಬಾದ್ ಕರ್ನಾಟಕಕ್ಕೆ ಅಂದ್ರೆ 371J ಪ್ರಕಾರ 8% ಆಫ್ ದಿ ಸೀಟ್ ಅನ್ನ ಇನ್ನು ರಾಜ್ಯಾದ್ಯಂತ ಹೈದರಾಬಾದ್ ಕರ್ನಾಟಕದ ನಿವಾಸಿಗಳಿಗೆ ಕೊಡಬೇಕು ಅಂತ ಇದೆ. BBMP ವ್ಯಾಪ್ತಿಗಳಲ್ಲಿ ಖಾಲಿ ಇರತಕ್ಕಂಥ ಸೀಟ್ಗಳಲ್ಲಿ 20% ಸೀಟನ್ನು ಹೈದರಾಬಾದ್ ಕರ್ನಾಟಕದವರಿಗೆ ಕೊಡಬೇಕು ಅಂತಿದೆ. ಇನ್ನು ಉಳಿದಿರ್ತಕ್ಕಂಥ ಅಂದ್ರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ 92% ಯಾವುದೇ ರಿಸರ್ವೇಶನ್ ಅಂದ್ರೆ ವೃಂದಗಳಿಗೆ ರಿಸರ್ವೇಶನ್ ಇರೋದಿಲ್ಲ ಆಗಿದ್ದರಿಂದ ಯಾರು ಬೇಕಾದ್ರೂ ಬಂದು ಕಾಂಪಿಟೇಷನ್ ಮಾಡ್ಬೋದು. ಇವನ್ ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಅಭ್ಯರ್ಥಿಗಳು ಕೂಡ ಈ ಕಡೆ ಬಂದು ನಾವು ಸಾಮಾನ್ಯರಂತೆ ಅಥವಾ ಉಳಿದಿರ್ತಕ್ಕಂಥ 8% ಅಲ್ಲಿ ಅವರು ಕಾಂಪಿಟೇಷನ್ ಅನ್ನ ಮಾಡಬಹುದಾಗಿದೆ. ಸೊ ಇನ್ನೊಂದು ಹೇಳ್ತೀನಿ, ಈ ಹೈದರಾಬಾದ್ ಕರ್ನಾಟಕ ಮತ್ತು ರಾಜ್ಯ ಕೇಡರ್ ಈ ಎರಡಕ್ಕೂ ಕೂಡ ನೀವು ಅಪ್ಲಿಕೇಶನ್ ಅನ್ನ ಸಪರೇಟ್ ಆಗಿ ಹಾಕಬಹುದು. ಯಾಕೆಂದ್ರೆ ಎರಡರ ಎಕ್ಸಾಮ್ ಡೇಟ್ಗಳು ಕೂಡ ಬೇರೆ ಬೇರೆ ದಿನಾಂಕಗಳಿಂದ ಇರೋದ್ರಿಂದ ಆ ದಿನಾಂಕಗಳನ್ನು ಕೂಡ ಹೇಳ್ತೀನಿ. ಬೇರೆ ಬೇರೆ ದಿನಾಂಕಗಳಲ್ಲಿ ಇರುವುದರಿಂದ ನೀವು ಎರಡಕ್ಕೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ. ಆತ್ಮೀಯ ವೀಕ್ಷಕರೇ, ಅರ್ಜಿ ಸಲ್ಲಿಸುವಂತಹ ಒಂದು ವಿಧಾನ ಮತ್ತು ವೃಂದಗಳ ಬಗ್ಗೆ ನಾನು ಈಗಾಗಲೇ ಮಾಹಿತಿಯನ್ನ ನೀಡಿದ್ದೇನೆ. ಅದಾದ ನಂತರ ಪರೀಕ್ಷಾ ದಿನಾಂಕ ಯಾವತ್ತು ಬರಬಹುದು ಅಂತ ಅವರೇ ಒಂದು ಟೆಂಟೇಟಿವ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕದ ಒಂದು ವೃಂದಕ್ಕೆ ಸಂಬಂಧಿಸಿದಂತೆ ಮೇ 18, 2019 ಮತ್ತು ಮೇ 19, 2019 ಅಂದ್ರೆ ಕೇವಲ 1 ತಿಂಗಳು ಟೈಮ್ ಅವಕಾಶ. ಇದು ಟೆಂಟೇಟಿವ್ ಡೇಟ್ ಇರುತ್ತೆ, ಚೇಂಜ್ ಆಗಬಹುದು. ಇವ್ರು ಕೊಟ್ಟಿರ್ತಕ್ಕಂಥ ಡೇಟ್ನ ಪ್ರಕಾರ ಮೇ 18 ಮತ್ತು ಮೇ 19, 2019 ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ ಪರೀಕ್ಷೆಗಳು ನಡೆಸ್ತಾರಂತೆ. ಮಿಕ್ಕುಳಿದ ವೃಂದ ಅಂದ್ರೆ ರಾಜ್ಯ ಕೇಡರ್ಗೆ ಮೇ 25 ಮತ್ತು ಮೇ 26, 2019 ಪರೀಕ್ಷೆಯನ್ನ ನಡೆಸ್ತಾರಂತೆ. ಇದರಲ್ಲಿ ಚೇಂಜಸ್ ಕೂಡ ಆಗ್ಬೋದು. ಒಂದು ವೇಳೆ ಲೋಕಸಭಾ ಎಲೆಕ್ಷನ್ ಬಂದ್ರೆ ಅದನ್ನ ಮುಂದೂಡಬಹುದು ಅಥವಾ ಮುಂದೂಡದೆ ಇರಬಹುದು. ಅದು ಒಂದು ಸಂಭವನೀಯ ದಿನಾಂಕಗಳು ಅಂತ ಕೊಡ್ತಾರೆ ಪ್ರತಿ ಸಲ. ಇವರ ವೇತನ ಸಾಮಾನ್ಯವಾಗಿ ವೇತನ 21,650 ಬೇಸಿಕ್ ಇರುತ್ತೆ. ಈ ಬೇಸಿಕ್ಗೆ DS ಇರುತ್ತೆ, HRS ಇರುತ್ತೆ, ಮೆಡಿಕಲ್ ಅಲವೆನ್ಸ್ ಇರುತ್ತೆ. ಸೊ ಹಾಗಾಗಿ ಈ ವೇತನ 30,000 ದಾಟಬಹುದು ಅಂತ. ಆಮೇಲೆ ಇನ್ನೊಂದು ಆತ್ಮೀಯ ವೀಕ್ಷಕರೇ, ಏಜ್ ಲಿಮಿಟ್ ಏನಿದೆ, ಏಜ್ ಲಿಮಿಟ್ ಇದು ಜನರಲ್ ಮೆರಿಟ್ನವರಿಗೆ 21ರಿಂದ 40 ವರ್ಷ ವಯಸ್ಸಾಗಿರಬೇಕು. GM ಫಾರ್ ದಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ 21ರಿಂದ 40 ವಯಸ್ಸಿನ ಒಳಗಿರಬೇಕು. ಆಮೇಲೆ ಕೆಟಗರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ನೀಡಲಾಗಿದೆ. ಅದರಲ್ಲಿ 2A, 2B, 3A, 3B 2A, 2B, 3A, 3B 43 ವರ್ಷದ ವಯಸ್ಸಾಗಿರಬೇಕು. 43 ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿರಬೇಕು ಅಂತ. ಇದು ಅಪ್ಪರ್ ಏಜ್. ಆಮೇಲೆ SC, ST ಕೆಟಗರಿ 1 ಅಂದ್ರೆ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಆಮೇಲೆ ಕೆಟಗರಿ 1, ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂದ್ರೆ PH ಅವರಿಗೆ 45 ವರ್ಷದವರೆಗೆ ರಿಲ್ಯಾಕ್ಸೇಷನ್ ಅನ್ನ ಕೊಡಲಾಗಿದೆ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಕೆಟಗರಿಯಲ್ಲಿ ನಿಮ್ದು ವಯಸ್ಸನ್ನ ಪರಿಗಣಿಸಬೇಕು ಅಂತಂದ್ರೆ ನೀವು ಕಂಪಲ್ಸರಿ ಆ ಒಂದು ಸರ್ಟಿಫಿಕೇಟ್ ಅನ್ನ, ಜಾತಿ ಸರ್ಟಿಫಿಕೇಟ್ ಅಥವಾ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಅನ್ನ
ಇದು ಮುಕ್ತಾಯವಾಗುವ ಕೊನೆಯ ದಿನಾಂಕದ ಒಳಗೆ ಅಂದರೆ ಅರ್ಜಿಯನ್ನು ಸಲ್ಲಿಸುವಂತಹ ಕೊನೆಯ ದಿನಾಂಕದ ಒಳಗೆ ಪಡೆದಿಟ್ಕೊಂಡಿರಬೇಕು. ಅದು ಎಲಿಜಿಬಲ್ ಆಗಿರಬೇಕು. ಕೆಲವು ಸರ್ಟಿಫಿಕೇಟ್ ನೋಡಿ, ಈಗ 2A 2B 3A 3B ಸರ್ಟಿಫಿಕೇಟು ಕೇವಲ 5 ವರ್ಷ ಮಾತ್ರ ಎಲಿಜಿಬಲ್ ಇರುತ್ತೆ. ಆ 5 ವರ್ಷ ಏನಾದರೂ ಹಿಂದಿನದಿತ್ತು ಅಂತಂದ್ರೆ, ಹಳೇದಿತ್ತು ಅಂತ, ಅದಕ್ಕಿಂತ ಮುಂಚಿನದು ಅದು ಎಲಿಜಿಬಲ್ ಆಗೋದಿಲ್ಲ. ಈಗ 1 ವರ್ಷ ಅಥವಾ 2 ವರ್ಷ ಆಗಿತ್ತು ಅಂತಂದ್ರೆ ನಿಮಗೆ ಅದರ ಅವಶ್ಯಕತೆ ಇದೆ, ನಡೆಯುತ್ತೆ ಅದು. ಬಟ್ ಅದಕ್ಕಿಂತ 5 ವರ್ಷಕ್ಕಿಂತ ಹಿಂದಿನದು ಇತ್ತು ಅಂತಂದ್ರೆ ನೀವು ಹೊಸದಾಗಿ ಮಾಡಿಸುವಂಥದ್ದು ಬೆಟರ್ ಅಂತ ನನಗನ್ನಿಸುತ್ತೆ, ಬೆಸ್ಟ್ ಅದು. ಯಾಕೆಂತಂದ್ರೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಇದು ಏಜ್ ಲಿಮಿಟ್ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ 45 ವರ್ಷದವರೆಗೂ ಕೂಡ ಇದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಇನ್ನು ಕೇಸ್ ಆಫ್ ಕೆಟಗರಿ ಕ್ಲೈಮ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಕ್ಕೆ ಬರ್ತೀನಿ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿದೆಯಲ್ಲ, ಇದರಲ್ಲಿ ಬಹಳಷ್ಟು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಕನ್ಫ್ಯೂಸ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ನೋಡಿ ಹೇಳ್ತೀನಿ. ಇಲ್ಲಿ D.Ed ಆದರೂ ಆಗಿರ್ಬೋದು ಅಥವಾ B.Ed ಆದರೂ ಆಗಿರ್ಬೋದು, ಎರಡಕ್ಕೂ ಕೂಡ ಎಲಿಜಿಬಲ್ ಇದೆ. ಬಟ್ ಆ ಕ್ಯಾಂಡಿಡೇಟ್ ಕಂಪಲ್ಸರಿಯಾಗಿ BA ಮಾಡಿರಬೇಕು. ಏನು ಹೇಳುತ್ತೆ ಅಂದರೆ ರಿಕ್ರೂಟ್ಮೆಂಟ್ ರೂಲ್ಸು, ಪದವಿ ಮತ್ತು B.Ed ಪದವಿಯನ್ನು ಸೇರಿಸಿ ಒಬ್ಬ ಕ್ಯಾಂಡಿಡೇಟ್ 4 ವರ್ಷದ ಒಂದು ಅವಧಿಯ ಒಳಗೆ ಒಂದು ವಿಷಯವನ್ನು ಅಧ್ಯಯನ ಮಾಡಿರಬೇಕು ಅಂತ ಹೇಳುತ್ತೆ. 4 ವರ್ಷದ ಅವಧಿ. 4 ವರ್ಷದ ಅವಧಿ ಅಂತಂದ್ರೆ ನೀವು ಹೇಗೆ ಕನ್ಸಿಡರ್ ಮಾಡ್ತೀರಿ ಅಂತಂದ್ರೆ, BA ಮಾಡಿದ್ರೆ BA 3 ಇಯರ್ ಆಗುತ್ತೆ. B.Ed ಆದ್ರೆ B.Ed ಮುಂಚೆ ಎಲ್ಲ 1 ವರ್ಷ ಇತ್ತು, ಈಗ 2 ವರ್ಷ ಇದೆ. B.Ed ಪ್ಲಸ್ BA ಪ್ಲಸ್ B.Ed ಸೇರಿದ್ರೆ 3 + 1 ಆಗುತ್ತೆ, = 4 ಇಯರ್ ಆಗುತ್ತೆ. ಅಥವಾ B.Ed 2 ಇಯರ್ ಇದ್ರೆ BA ಪ್ಲಸ್ B.Ed 2 ಇಯರ್ = 5 ಇಯರ್ ಆಗುತ್ತೆ. ಹಾಗಾಗಿ 4 ವರ್ಷ ಅಂತ ಇರೋದ್ರಿಂದ ಈ BA B.Ed ಮಾಡಿದ್ರೆ ಅವರು ಕಂಪಲ್ಸರಿ ದೋಸ್ ಪೀಪಲ್ ಇದಕ್ಕೆ ಎಲಿಜಿಬಲ್ ಆಗ್ತಾರೆ, ಅದ್ರಲ್ಲಿ ನೋ ಡೌಟ್. ಈ D.Ed ವಿಷಯಕ್ಕೆ ಬರ್ತೀರಿ. BA 3 ವರ್ಷ ಇದೆ, D.Ed 2 ವರ್ಷ ಇದೆ. BA ಪ್ಲಸ್ D.Ed ಅಂತಂದ್ರೆ 5 ವರ್ಷ ಆಗುತ್ತೆ. ಹಾಗಾಗಿ BA ಅಥವಾ BSc ಆಗಿರ್ಬೋದು. ಅದು BSc ಕೂಡ ಸೈನ್ಸ್ ಸಬ್ಜೆಕ್ಟ್ನ ಕರೆ ಮಾಡ್ತಾನೆ. ನಾನೊಂದು ಎನಿ ಡಿಗ್ರಿ BA BSc ಆಗಿರ್ಬೋದು, ಅವರಿಗೆ ಎಲಿಜಿಬಲ್ ಇದ್ದಾರೆ. ಹಾಗಾಗಿ BA BSc ಮತ್ತು D.Ed TCH DPEd, ಆಮೇಲೆ BA BSc B.Ed BPEd ಇವರೆಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಯಾವುದೇ ಅನುಮಾನ ಇಲ್ಲದೆ ನೀವು ಹಾಕಬಹುದಾಗಿದೆ. ಕನ್ಫ್ಯೂಸ್ ಆಗುತ್ತೆ ನೀವು ನೋಡಿದಾಗ, ಡೋಂಟ್ ವರಿ. ಅಲ್ಲಿ ಏನಿದೆ ಅಂತಂದ್ರೆ BA B.Ed ಸೇರಿ ಅಥವಾ ಎನಿ ಕೋರ್ಸ್ ಅನ್ನ ಸೇರಿ ನಿಮ್ಮ ಪದವಿ 4 ವರ್ಷ ಕಂಪ್ಲೀಟ್ ಆಗಿದ್ರೆ ಒಂದು ವಿಷಯದಲ್ಲಿ ನೀವು ಆ ವಿಷಯದಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತ ಇದೆ. ಹಾಗಾಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕಿ, ಕೆಲವೊಂದು ಸಬ್ಜೆಕ್ಟ್ ವೈಸ್ ಇಷ್ಟು ವರ್ಷ ಆಗಿರಬೇಕು ಅಂತ ಇರುತ್ತೆ. ಈಗ ಸೈನ್ಸ್ ಸಬ್ಜೆಕ್ಟ್ಗೆ ನೀವು 4 ವರ್ಷಕ್ಕೆ 2 ವರ್ಷ BA ಮಾಡಿರ್ತೀರಿ, ಆಮೇಲೆ ಅದನ್ನು BSc ಕನ್ವರ್ಟ್ ಮಾಡ್ಕೊಂಡಿರ್ತೀರಿ. ಆಗ BSc ಕನ್ವರ್ಟ್ ಮಾಡಿದಾಗ ಅದು 4 ವರ್ಷ ಆಗಲ್ಲ ಅಂತಂದಾಗ ಮಾತ್ರ ನಿಮಗೆ ಎಲಿಜಿಬಲ್ ಆಗೋದಿಲ್ಲ. ಆದರೆ 4 ವರ್ಷ ಒಂದು ಸಬ್ಜೆಕ್ಟ್ ಅನ್ನು ನೀವು ಅಧ್ಯಯನ ಮಾಡಿದಂದ್ರೆ BA ಪ್ಲಸ್ B.Ed ಸೇರಿ ಅಥವಾ BSc ಪ್ಲಸ್ B.Ed ಸೇರಿ, ಆಗ ನೀವು ಆ ಒಂದು ಪೋಸ್ಟ್ಗೆ, ಆ ಪೋಸ್ಟ್ ಕ್ರಿಟೀರಿಯಾಕ್ಕೆ ನೀವು ಎಲಿಜಿಬಲ್ ಆಗ್ತೀರಿ. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಮತ್ತೇನಾದ್ರೂ ಕನ್ಫ್ಯೂಸ್ ಇದ್ರೆ ಕೇಳಿ. ನೀವು ಆಯ್ಕೆ ವಿಧಾನ ಹೇಗಿರುತ್ತೆ ಅಂದ್ರೆ, ಈ ಒಂದು BA B.Ed ಅಥವಾ BSc B.Ed ಬರದ ತಕ್ಷಣ ನೀವು ಡೈರೆಕ್ಟ್ ಅಪ್ಲಿಕೇಶನ್ ಅನ್ನು ಹಾಕೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದು TET ಎಕ್ಸಾಮಿನೇಷನ್ ಅಂತ ಇರುತ್ತೆ. ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತೇಳಿ ಪ್ರತಿ ವರ್ಷ ರಾಜ್ಯ ಸರ್ಕಾರಗಳಿಂದಲೇ ಈ ಒಂದು TET ಎಕ್ಸಾಮ್ನನ್ನ ನಡೆಸಲಾಗುತ್ತೆ. ಆ ಒಂದು ಎಕ್ಸಾಮಿನೇಷನಲ್ಲಿ ನೀವು ಕಂಪಲ್ಸರಿ ಎಲಿಜಿಬಲ್ ಆಗಿರಬೇಕು. ಅವರು ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಆಯ್ಕೆ ವಿಧಾನದಲ್ಲಿ ಯಾವ ಯಾವ ಅಂಕಗಳನ್ನ ಪರಿಗಣಿಸ್ತಾರೆ ಅಂತಂದ್ರೆ, ನಿಮಗೊಂದು ಸ್ಪರ್ಧಾತ್ಮಕ ಪರೀಕ್ಷೆ ಮಾಡ್ತಾರೆ, ಅದನ್ನ ಪ್ಲಸ್ TET ಎಕ್ಸಾಮ್ಸ್ ಅನ್ನ, ಮತ್ತೆ ನಿಮ್ಮ ಡಿಗ್ರಿ ಅಂಕಗಳನ್ನ, ಮತ್ತೆ ಟೀಚರ್ ಟ್ರೈನಿಂಗ್ ಅಥವಾ D.Ed ಅಥವಾ B.Ed ಅಂಕಗಳನ್ನ ಒಟ್ಟಾರೆಯಾಗಿ ಪರಿಗಣಿಸ್ತಾರೆ. ಆ ಪರಿಗಣಿಸಿ ಅಂತಿಮ ಅಂಕಗಳನ್ನ ಸರಾಸರಿ ತೆಗೆದು ಅದು ಎಷ್ಟೆಷ್ಟು ಪರ್ಸೆಂಟೇಜ್ ತಗೊಳ್ತಾರೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ.
ಈ ಎಲ್ಲ ಅಂಕಗಳನ್ನು ಪರಿಗಣಿಸಿ ಅಂತಿಮವಾಗಿ ಒಂದು ಮೆರಿಟ್ ಅಂಕಗಳನ್ನ ತೆಗೆದು ನೀವು ಸೆಲೆಕ್ಷನ್ ಆಗಿದ್ದೀರಾ ಅಂತೇಳಿ ಅಥವಾ ನಿಮ್ಮ ಒಂದು ಲೀಸ್ಟನ್ನು ಪ್ರಕಟ ಮಾಡ್ತಾರೆ. ಬಹುಶಃ ಇದು ಹೈಯೆಸ್ಟ್ ಪೋಸ್ಟನ್ನು ಕರೆ ಮಾಡಿರೋದ್ರಿಂದ ಪ್ರಿಯ ವೀಕ್ಷಕರೇ, ನಿಮಗೆ ಅತ್ಯಂತ ಒಳ್ಳೆಯ ಒಂದು ಉದ್ಯೋಗ ಅವಕಾಶಗಳು ದೊರೆತಿದೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ. ನಮ್ಮ ಸ್ಪರ್ಧಾ ಮಾಣಿಕ್ಯದ ಕಡೆಯಿಂದ ನಾವು ಸೈಕಾಲಜಿಯನ್ನು ನಿಮ್ಮ ಮುಂದೆ ಬಿಡಬೇಕು ವಿಡಿಯೋಗಳನ್ನು ಅಂತ ಭಾವಿಸಿದ್ದೀವಿ, ಅಂದ್ಕೊಂಡಿದ್ದೀವಿ. ಅದನ್ನು ಸದ್ಯದಲ್ಲೇ ಕೂಡ ಪ್ರಾರಂಭವನ್ನು ಮಾಡ್ತೀವಿ. ಮತ್ತು ಇದರ ಸಿಲೆಬಸ್ ಏನಿದೆ, ಸಿಲೆಬಸ್ನ ಸಂಪೂರ್ಣವಾಗಿರ್ತಕ್ಕಂಥ ಪ್ರತಿ ನನ್ನ ಹತ್ರ ಇದೆ. ಆ ಸಿಲೆಬಸ್ನ ಇವತ್ತು ಸಂಜೆ ಒಳಗೆ ಇದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಆ ಎಲ್ಲ ವಿಡಿಯೋಗಳು ನಿಮಗೆ ಲಭ್ಯ ಆಗಬೇಕು ಅಂತಂದರೆ ಈ ಕೂಡಲೇ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದರ ಒಂದು ನೋಟಿಫಿಕೇಶನ್ಗಳಿಗೋಸ್ಕರ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ಟೀಚರ್ಸ್ ಜಾಬ್ನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕಾಲಕ್ಕೆ ತಕ್ಕಂತೆ ಕೊಡ್ತಾ ಹೋಗ್ತೀನಿ ಮತ್ತು ಸೈಕಾಲಜಿಯನ್ನು ನಿಮ್ಮ ಮುಂದೆ ಪ್ರೆಸೆಂಟನ್ನು ಮಾಡ್ತೀನಿ ಅಂತ ಭಾವಿಸ್ತಾ ಧನ್ಯವಾದಗಳು.